ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು SP ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್‌ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ ಮತ್ತು ಹ್ಯಾಪಿ ವಾರ, ಗುರುವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ. ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕಂತಂದ್ರೆ ಮೊದಲು ನಾವು ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ನೆನೆಸಿ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕು ಸ್ನೇಹಿತರೆ. ಅದರಿಂದ ನಮಗೆ ಬಹಳ ಅಂದರೆ ಬಹಳ ಫಲಗಳು ನಮಗೆ ಅನುಭವಿಸ್ತವೆ. ಸೊ ಅದರಿಂದ ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗಿರತಕ್ಕಂಥದ್ದು, ನಾನು ಇವತ್ತಿನ ಒಂದು 2ರಿಂದ 3 ಟಿಪ್ಸನ್ನು ತಂದಿದ್ದೀನಿ ಸ್ನೇಹಿತರೆ. ಇದು ಎಲ್ಲ ನಮ್ಮ ಮನೆಯಲ್ಲಿ ಇರತಕ್ಕಂಥದ್ದೇ. ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ನೇಹಿತರೆ. ಸೊ ಇವತ್ತಿನ ದಿನಗಳಲ್ಲಿ ನಾವು ಬಹಳ ಅಂದರೆ ಬಹಳ ನೋಡ್ತಾ ಇದ್ದೀವಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು. ಸೊ ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಮ್ಮ ಮನೆ ಒಳಗಡೆ ಇರತಕ್ಕಂಥ ಮನೆ ಮದ್ದನ್ನು ತಗೊಂಡು ಯಾವ ಥರ ನಿವಾರಣೆ ಮಾಡ್ಕೋಬೇಕು ಮತ್ತು ನಮ್ಮ ಹೊಟ್ಟೆ ಭಾಗವನ್ನು ಹೇಗೆ ಆರೋಗ್ಯ ಮತ್ತು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಇವತ್ತು ತಗೊಂಡಿರೋದು ಅಂತಂದರೆ ನೋಡಿ ಸ್ನೇಹಿತರೆ, ಸೋಂಪು ಕಾಳು, ಓಂ ಕಾಳು ಮತ್ತು ಜೀರಿಗೆ ಸ್ನೇಹಿತರೆ. ಸೊ ಇವುಗಳ ಬಗ್ಗೆ ಇದರಲ್ಲಿ ಸಿಗತಕ್ಕಂಥ ಪೋಷಕಾಂಶ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ದೊರೆಯುತ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ನಮಗೆ ಬಹಳ ಅಂದರೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ನಾವು ಧ್ಯಾನ ಮಾಡಬೇಕಂತಂದರೆ ಮೊದಲು ನಾವು ಒಂದು ಒಳ್ಳೆಯ ವಾತಾವರಣವನ್ನು ನೋಡ್ಕೋಬೇಕು ಮತ್ತು ಅದಾದ ನಂತರ ನಾವು ಆ ವಾತಾವರಣಕ್ಕೆ ನಾವು ಕೂತ್ಕೊಳ್ಳೋ ಮೊದಲಿಗೆ ನಮಗೆ ನೋಡಿ ಯೋಗ ಮ್ಯಾಟ್ ಏನಿದೆ, ಆ ಯೋಗ ಮ್ಯಾಟ್ ಆದರೆ ಯೋಗ ಮ್ಯಾಟ್ ತೊಗೊಳ್ಳಿ, ಮತ್ತು ಇಲ್ಲ ಚಾಪೆ ಇದೆ ಅಂದರೆ ಚಾಪೆ ಇಲ್ಲ ಒಂದು ವಸ್ತ್ರವನ್ನು ಹಾಕ್ಕೊಂಡು ನೀವು ಅದ್ರ ಮೇಲೆ ಕೂತ್ಕೋಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಮಾಡೋಂಗಿಲ್ಲ. ಯಾಕಂತಂದರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಅನ್ನೋದು ಇರ್ತವೆ, ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳಿರ್ತವೆ. ಸೊ ನಾವು ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿಗಳೇ ಜಾಸ್ತಿ ಬರ್ತೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕಂತಂದರೆ ನೀವು ಆರಾಮಾಗಿ ಒಂದು ಯಾವುದಾದ್ರೂ ವಸ್ತ್ರ ಅಥವಾ ಯೋಗ ಮ್ಯಾಟು ಅಥವಾ ಚಾಪೆ ಇದ್ದರೆ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ನೀವು ಆರಾಮವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ನೋಡಿ, ಈಗ ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲನೇದಾಗಿ ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಮತ್ತು ನೋಡಿ, ಇದು ಚಿನ್ಮುದ್ರ ಅಂತ ಹೇಳ್ಬಿಟ್ಟು ನೀವು ಚಿನ್ಮುದ್ರದಲ್ಲಿ ಆದರೂ ಕೂತ್ಕೊಳ್ಳಿಲ್ಲ, ಇದು ಉತ್ಸಾಸನ ಅಂತ ಹೇಳ್ತೀವಿ, ಉತ್ಸಾಸನದಲ್ಲಿ ಆದರೂ ಕೂತ್ಕೊಳ್ಳಿ ಸ್ನೇಹಿತರೆ. ನೀವು ಯಾವುದು ಕಂಫರ್ಟ್ ಆಗುತ್ತೆ ಆ ಥರ ನೀವು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಓಂಕಾರವನ್ನು ಮಾಡೋದು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು ಓಂಕಾರ. ನಾವು ಧ್ಯಾನವನ್ನು ಮಾಡುವಾಗ ಓಂಕಾರವನ್ನು ಮಾಡುವಾಗ ಹೊಟ್ಟೆ ಉಸಿರನ್ನ ಆಡಬೇಕು, ಎದೆ ಉಸಿರು ಆಡಬಾರ್ದು ಸ್ನೇಹಿತರೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಆರಾಮದಾಯಕವಾಗಿ ನೀವು ಆರಾಮಾಗಿ ಹೊಟ್ಟೆ ಉಸಿರನ್ನಾಡಿ ಓಂಕಾರವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಓ
ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಒರೆಸಿ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ಇದು ಓಂಕಾರ ಆಯಿತು. ಓಂಕಾರವನ್ನು ನಾನು ನಿಮಗೆ ಪ್ರತಿ ಸಾರಿ ತಿಳಿಸ್ತಿರೋ ಹಾಗೆ ನೋಡಿ ಸ್ನೇಹಿತರೆ, ನೀವು ಓಂಕಾರ ಪ್ರತಿನಿತ್ಯ ನಮಗೆ ಬಹಳ ಅಂದರೆ ಬಹಳ ಉಪಯೋಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ನಾವು ಮಾತಾಡಬೇಕು ಮತ್ತು ನಾವೇನು ಬೋಧನೆ ಮಾಡಬೇಕಂದ್ರೆ ಸ್ಕೂಲಲ್ಲಿ ಅಥವಾ ಆಫೀಸ್ಗಳಲ್ಲಿ, ಮತ್ತು ನೀವು ಓದ್ತಾ ಇದ್ದೀರೋ ಇಲ್ಲ ಸಿಂಗಿಂಗ್ ಮಾಡ್ತಾ ಇರೋ ಅಂತ ಪ್ರತಿಯೊಬ್ಬರಿಗೆ ಓಂಕಾರ ಬಹಳ ಅಂದರೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ನಾವೇನೇ ಒಂದು ಮಾತಾಡಬೇಕು, ಏನೇ ಒಂದು ಬೋಧನೆ ಮಾಡಬೇಕು, ಏನೇ ಒಂದು ಕಲಿಸ್ಕೊಡ್ಬೇಕು ಅಂತಂದರೆ ನಮಗೆ ಮಾತು ಬೇಕು, ಮಾತು ಜೊತೆಗೆ ನಮಗೆ ರಾಗ ಬೇಕು. ಸೊ ಇದು ಏನು ಮಾಡುತ್ತೆ, ಓಂಕಾರ ನಮ್ಮ ಧ್ವನಿ ಪೆಟ್ಟಿಗೆ ಇದೆಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆನ ಅದರಲ್ಲಿ ಏನಾದರೂ ಅಡಚಣೆ ಇದೆ ಅಂದರೆ ಅದನ್ನು ಸುಧಾರಣೆ ಮಾಡತಕ್ಕಂಥ ಮಾಡುತ್ತೆ. ಮತ್ತು ನಾವು ಏನು ಸಿಂಗಿಂಗ್ ಮಾಡೋರು ಮತ್ತು ಬೋಧನೆ ಮಾಡೋರಿಗೆ ನಮ್ಮ ಮಾತಿನ ಶಬ್ದಗಳು ಸ್ಪಷ್ಟವಾಗಿ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಓಂಕಾರ ನೀವು 21 ಬಾರಿ ಮಾಡಿ ಸ್ನೇಹಿತರೆ. ಇದನ್ನು ಮಾಡ್ತಾ ಮಾಡ್ತಾ ನೀವು ನಿಮ್ಮ ಪೆಟ್ಟಿಗೆಯ ಧ್ವನಿಯನ್ನು ಆರೋಗ್ಯವಾಗಿರಿಸಿ ಮತ್ತು ಅದನ್ನು ಚೆನ್ನಾಗಿ ರಾಗವನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಓಂಕಾರ ಮತ್ತು ಓಂಕಾರದ ಉಪಯೋಗ. ಈಗ ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ನೋಡಿ, ಈ ಥರ ಕೈಯನ್ನು ಹಿಡಿದುಕೊಂಡು ನೋಡಿ, 3 ಬೆರಳನ್ನು ಹೀಗೆ ಮಡಚ್ಕೊಳ್ಳಿ ಮತ್ತು ಹೆಬ್ಬೆರಳನ್ನು ಈ ಥರ ಮಧ್ಯದಲ್ಲಿ ಹಾಕ್ಕೊಂಡು ಕಿರುಬೆರಳನ್ನು ಮೇಲಿಂದ ಈ ಥರ ಮಡಚ್ಕೊಳ್ಳಿ ಸ್ನೇಹಿತರೆ. ಇದು ನಾವೇನಂತ ಕರಿತೀವಿ, ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಂಖ ಮುದ್ರದಲ್ಲಿ ನೀವು ಆರಾಮದಾಯಕವಾಗಿ ಈ ಥರ ಇಟ್ಕೊಂಡು ಮಾಡ್ಬೋದು ಸ್ನೇಹಿತರೆ. ನೋಡಿ, ನಾವು ಉಸಿರನ್ನು ತಗೋವಾಗ ಇದನ್ನು ನಿಧಾನವಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಸೊ ಇದು ಸ್ನೇಹಿತರೆ ಭ್ರಾಮರಿ. ಎಷ್ಟು ಆನಂದವಾಗುತ್ತೆ ಸ್ನೇಹಿತರೆ. ಸೊ ಭ್ರಾಮರಿ ಮಾಡೋದರಿಂದ ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ಮೆದುಳಿಗೆ, ಕಣ್ಣಿಗೆ, ಮೂಗಿಗೆ, ಬಾಯಿಗೆ, ಹಲ್ಲಿಗೆ
ನಮ್ಮ ಬ್ರೈನ್ಗೆ ಏನಿದೆ ಅದು ಸ್ಪರ್ಶವನ್ನು ಕೊಡುತ್ತೆ ಸ್ನೇಹಿತರೆ. ಸೊ ನಾವು ಅದು ಕೂಡ ವ್ಯಾಯಾಮ ಮಾಡೋ ಥರ ಇರುತ್ತೆ. ಅದರಿಂದ ಪ್ರತಿನಿತ್ಯ ಭ್ರಾಮರಿ ಕೂಡ 21 ಬಾರಿ ಮಾಡಿ. ಮತ್ತು ನೋಡಿ, ನಾವೇನು ಕೆಟ್ಟ ಆ ಯೋಚನೆಗಳು ನಮ್ಮ ತಲೆಗೆ ಬರ್ತಾ ಇರ್ತಾವಲ್ಲ, ಕೆಲವೊಂದು ಕೆಟ್ಟ ಯೋಚನೆಗಳು, ಆ ಥರ ಕೆಟ್ಟ ಯೋಚನೆಗಳನ್ನು ಅದು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 21 ಬಾರಿ ನೀವು ಭ್ರಾಮರಿಯನ್ನು ಮಾಡಿ ಸ್ನೇಹಿತರೆ. ಸೊ ಈಗ ಭ್ರಾಮರಿ ಆಯ್ತಲ್ವ, ನೆಕ್ಸ್ಟು ರಿಲ್ಯಾಕ್ಸೇಷನ್. ನಾವು ಓಂಕಾರ ಭ್ರಾಮರಿ ಮಾಡಿಬಿಟ್ಟು ನಮ್ಮ ದೇಹ ದಣದಿರುತ್ತೆ. ಸೊ ಅದಕ್ಕೆ ನಾವು ರಿಲ್ಯಾಕ್ಸನ್ನು ಕೊಡಬೇಕು. ರಿಲ್ಯಾಕ್ಸ್ ಅಂತಂದರೆ ಧ್ಯಾನ. ಧ್ಯಾನ ಅಂತಂದರೆ ಏನು? ಮನಸ್ಸು ಮತ್ತು ನಮ್ಮ ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಧ್ಯಾನ ಸ್ನೇಹಿತರೆ. ಪ್ರತಿನಿತ್ಯ ನಾವು ಎಷ್ಟು ಸಮಯ ನಮ್ಮ ಮನಸ್ಸು ಅಂದರೆ ನೋಡಿ, ನಮ್ಮ ಮನಸ್ಸಿಗೆ ಏನು ಎಲ್ಲಿ ಹೋಗುತ್ತೋ, ಎಲ್ಲಿ ಬರುತ್ತೋ, ಏನೇನು ಯೋಚನೆ ಮಾಡುತ್ತೋ ಅನ್ನೋದಕ್ಕೆ ಅದಕ್ಕೆ ಏನಂತಾರೆ, ಅದಕ್ಕೆ ಒಂದು ಲೈನ್ ಅನ್ನೋದೇ ಇರಲ್ಲ ಸ್ನೇಹಿತರೆ. ಯಾಕಂತಂದರೆ ಅದು ನಾವು ಟಕ್ ಅಂತ ಕಣ್ಣು ಮುಚ್ಚಿದ ತಕ್ಷಣ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಯೋಚನೆ ಮಾಡುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಕಂಟ್ರೋಲ್ ಆಗಿ ನಮ್ಮ ಹಿಡಿತದಲ್ಲಿ ಅದನ್ನು ಇಟ್ಕೊಳ್ಳೋಕ್ಕೆ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಯಾವಾಗ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಆಗಿ ಇಟ್ಕೊಳ್ತೀವೋ ಆವಾಗ ನಮ್ಮ ಮೆದುಳನ್ನು ಅದು ಚುರುಕು ಮಾಡುತ್ತೆ ಸ್ನೇಹಿತರೆ. ಮತ್ತು ನಮ್ಮ ದೇಹವನ್ನು ಏನೋ ಒಗ್ಗೂಡಿಸೋದು ಮಾಡುತ್ತೆ. ಅವಾಗ ಏನಾಗತ್ತೆ, ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದರಿಂದ ಎಷ್ಟು ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಆಗಿ ಇಡ್ತೀವಿ ಅಷ್ಟು ನಮ್ಮ ಮೆದುಳಿನ ಮೇಲೆ ಭಾಳ ಅಂದರೆ ಭಾಳ ಅನುಕೂಲವಾಗಿ ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಧ್ಯಾನವನ್ನು ಪ್ರತಿನಿತ್ಯ ನೀವು ಮಾಡೋದ್ರಿಂದ ಆ ಇಡೀ ದಿನ ಆನಂದ, ಸಂತೋಷದಿಂದ ನೀವು ಆರಾಮಾಗಿ ಇರಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ರಿಲ್ಯಾಕ್ಸೇಷನನ್ನು ಮಾಡೋಣ ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಳ್ಳಿ. ಆರಾಮಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಸಾವಿರಾರು ಯೋಚನೆಗಳು ಬರ್ಬೋದು. ಯಾವುದೇ ಕಾರಣಕ್ಕೆ ಅದಕ್ಕೆ ಉತ್ತರವನ್ನು ನೀಡಬೇಡಿ ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ನೀವು ಕಣ್ಣು ಮುಚ್ಚಿದ ತಕ್ಷಣ ನಾವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳನ್ನು, ಭಾಗಗಳನ್ನು ಒಮ್ಮೆ ನಿಧಾನವಾಗಿ ಗುರ್ತಿಸ್ಕೊಂಡು ಬರೋಣ ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆಯ ಭಾಗದ ಕೂದಲು, ಹಣೆ, ಕಣ್ಣು, ಕಣ್ಣಿನ ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಕಿವಿ, ಕುತ್ತಿಗೆ, ಈ ಥರ ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಗುರ್ತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಿಧಾನವಾಗಿ ಒಂದೊಂದಾಗಿ ಗುರ್ತಿಸ್ಕೊಂಡು ಬನ್ನಿ ಮತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಆರಾಮಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ಆರಾಮಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ಕಣ್ಣನ್ನು ತೆರೆಯಬೇಡಿ. ಆರಾಮಾಗಿ ಕುಳಿತುಕೊಳ್ಳಿ. ನೀವು ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸುವಾಗ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ಮತ್ತು ನೇರವಾಗಿ ಇಟ್ಕೊಳ್ಳಿ. ಮತ್ತು ಈಗ ನೋಡಿ ಸ್ನೇಹಿತರೆ, ನಮ್ಮ ಮೂಗು ಯಾವ ಥರ ಉಸಿರಾಡ್ತಾ ಇದೆ ಅನ್ನೋದನ್ನು, ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ನೋಡಿ. ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇರುತ್ತೆ.
ಅದರ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಬೇಕು. ರಿಲ್ಯಾಕ್ಸ್. ನಮ್ಮ ಮೂಗು ನಿಧಾನವಾಗಿ ಉಸಿರಾಡುತ್ತಾ ಇದೆ. ಯಾವುದೇ ಕಾರಣಕ್ಕೂ ಯೋಚನೆಗಳು ಬರ್ತಾ ಇರ್ತವೆ ನಮ್ಮ ತಲೆಯಲ್ಲಿ. ಆ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ನಾವು ಈಗ 10 ನಿಮಿಷ ಮಾಡ್ತಾ ಇದ್ದೀವಿ, 20 ನಿಮಿಷ ಮಾಡ್ತಾ ಇದ್ದೀವಿ, 30 ನಿಮಿಷ ಮಾಡ್ತಾ ಇದ್ದೀವಿ. ಆ ಸಮಯ ಮುಗಿದಾದ ನಂತರ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಚೆನ್ನಾಗಿ ಉಜ್ಜಿ ನಮ್ಮ ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ ರಿಲ್ಯಾಕ್ಸೇಷನ್. ಅಂದರೆ ನೀವು ಎಷ್ಟು ಸಮಯ ಮಾಡ್ಕೊಳ್ತೀರೋ, ಮೊದಲನೇ ಸ್ಟಾರ್ಟ್ ಮಾಡೋರು ಒಂದು 10 ನಿಮಿಷ ಮಾಡಿ, ಮತ್ತೆ 20 ನಿಮಿಷ, 30 ನಿಮಿಷ, ಆ ಥರ ನೀವು ಆರಾಮಾಗಿ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಒಂದೊಂದು ನಿಮಿಷ ಆಗಲಿ 30 ಸೆಕೆಂಡ್ಗಳಾಗಿದೆ ಒಂದೊಂದಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಪ್ರತಿನಿತ್ಯ ಅವುಗಳನ್ನು ನೆನೆಯೋದ್ರಿಂದ ನಮ್ಮ ಆ ಅಂಗಾಂಗಗಳು ನಮಗೆ ನೆನಪಿರ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಯಾಕಂತಂದರೆ ನೋಡಿ, ಪ್ರತಿನಿತ್ಯ ನಾವು ಏನು ಮಾಡ್ತೀವಿ, ಎದ್ದ ತಕ್ಷಣ ನಮ್ಮ ಕೆಲವೊಬ್ಬರು ಬೆಳಗಿನ ಚಟುವಟಿಕೆಗಳನ್ನು ಮುಗಿಸಲ್ಲ, ಹಾಗೆ ಆ ಕೆಲಸ ಅಂತ ಈ ಕೆಲಸ ಅಂತ ಓಡ್ತಾ ಇರ್ತಾರೆ ಸ್ನೇಹಿತರೆ. ಆ ಥರ ಆಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಮೊದಲು ನಿಮ್ಮ ತಂದೆ ತಾಯಿಗಳನ್ನು ನೆನೆಸಿ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಎದ್ದುಬಿಟ್ಟು ನೀವೇನು ಬೆಳಗಿನ ಜಾವ ನಿಮ್ಮ ಕಾರ್ಯಕ್ರಮಗಳ ಮುಗಿಸ್ಕೊಂಡು 1 ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿರಿ ಸ್ನೇಹಿತರೆ. 1 ಗ್ಲಾಸ್ ಬಿಸಿ ನೀರು ಕುಡಿದ್ರೂ ಒಳ್ಳೆಯದು, ತಣ್ಣೀರು ಕುಡಿದ್ರೂ ಒಳ್ಳೆಯದು. ನಿಮಗೆ ಚೆನ್ನಾಗಿ ಆರೋಗ್ಯ ಇರಬೇಕಂತಂದರೆ ಬೆಳಿಗ್ಗೆ 1 ಲೋಟ ಬಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅದರಿಂದ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿದು ಆಮೇಲೆ ಧ್ಯಾನವನ್ನು ಒಂದು 10 ರಿಂದ 15 ನಿಮಿಷದ ನಂತರ ಧ್ಯಾನವನ್ನು ಮಾಡ್ಕೊಳ್ಳಿ. ಇಲ್ಲ ನೀವು ವ್ಯಾಯಾಮ ಮಾಡ್ತಿರೋ ವ್ಯಾಯಾಮ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಒಂದು 15 ರಿಂದ 30 ನಿಮಿಷದವರೆಗೂ ನೀವು ಮಾಡಿಕೊಂಡ್ರೆ ಅವತ್ತಿನ ದಿನ ನಿಮಗೆ ಇಡೀ ದಿನ ಆನಂದದಿಂದ ಸಂತೋಷದಿಂದ ಇರಬಹುದು ಸ್ನೇಹಿತರೆ. ಮತ್ತು ನಾವು ಮಾಡೋ ವ್ಯಾಯಾಮ ಧ್ಯಾನಗಳಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳು ಸ್ವಚ್ಛವಾಗುತ್ತೆ ಮತ್ತು ಅದನ್ನು ನಾವು ಮಾಡಿಸತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಮತ್ತು ನೀವು ವ್ಯಾಯಾಮ ಜೊತೆ ನೀವು ಧ್ಯಾನ ಕೂಡ ಮಾಡಿದ್ರೆ ನೋಡಿ, ಉಸಿರಾಟದಲ್ಲಿ ಇರತಕ್ಕಂಥ ತೊಂದರೆ, ಶ್ವಾಸಕೋಶ, ಲಿವರು, ಕಿಡ್ನಿ, ಹಾರ್ಟು ಎಲ್ಲವಕ್ಕೆ ನೀವು ಅದನ್ನು ವ್ಯಾಯಾಮ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ವ್ಯಾಯಾಮದ ಜೊತೆ ಧ್ಯಾನವನ್ನು ಕೂಡ ನೀವು ಮಾಡಬೇಕು. ಸೊ ಇದು ಆಗಿತ್ತಲ್ಲ ಸ್ನೇಹಿತರೆ, ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸನ್ನು ಮಾಡಿದ್ದೀವಿ. ನಾನೇನು ಪ್ರತಿನಿತ್ಯ ನಿಮಗೆ ತೋರಿಸತಕ್ಕಂಥ ಪ್ರತಿನಿತ್ಯ ಒಂದು ವಿಡಿಯೋ ಮತ್ತು ಅದರಲ್ಲಿ ನಿಮಗೆ 2 ಸೀಕ್ರೆಟ್ಗಳು ಅಂತ ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಅದರಲ್ಲಿ ನಾನು ಇದರ ಬಗ್ಗೆ ನಾನೇನು ಹೇಳ್ತಾ ಇರ್ತೀನಿ ನಿಮಗೆ, ಇವೆಲ್ಲ ನಾವು ಮನೆಯಲ್ಲಿ ಬಳಸತಕ್ಕಂಥದ್ದೇ ಸ್ನೇಹಿತರೆ. ಇವುಗಳಿಂದ ಯಾವುದೇ ಅಡ್ಡ ಪರಿಣಾಮಗಳು ಬೀಳಲ್ಲ. ಮಿತಿಯಾಗಿ ಬಳಸಬೇಕು, ಆರೋಗ್ಯದಿಂದ ಇರಬೇಕು ಸ್ನೇಹಿತರೆ. ಸೊ ಬನ್ನಿ, ಇವುಗಳನ್ನು ನಾವು ದೇಹಕ್ಕೆ ಆಹಾರವಾಗಿ ಸೇವನೆ ಮಾಡೋದ್ರಿಂದ ಮತ್ತು ನಿಮಗಿರುವ ಸಮಸ್ಯೆಗಳು ಅಂತಂದರೆ ನೋಡಿ, ನಾನು ಇವತ್ತಿನ ಟಾಪಿಕಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವುಗಳನ್ನು ನಾವು ತಗೊಂಡು ಜೀರ್ಣ ಆಗಬೇಕಂತಂದರೆ ನಾವು ಪ್ರಾಣಾಯಾಮನ ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ ಇಸ್ ದ ಬೆಸ್ಟ್ ಫಾರ್ ದ ಸ್ಟಮಕ್ ಸ್ನೇಹಿತರೆ. ಅದರ ಒಳಗಡೆ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಅದು ವ್ಯಾಯಾಮವನ್ನು ಮಾಡಿಸುತ್ತೆ. ಅದರಿಂದ ಕಪಾಲಭಾತಿ ಪ್ರತಿನಿತ್ಯನೂ 2 ರಿಂದ 3 ನಿಮಿಷ ಕಪಾಲಭಾತಿ ಪ್ರಾಣಾಯಾಮವನ್ನು ಕಡ್ಡಾಯವಾಗಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹೊಟ್ಟೆಯ ಆರೋಗ್ಯ ಸುಧಾರಿಸ್ಕೊಳ್ಳುತ್ತದೆ ಮತ್ತು ಗರ್ಭಿಣಿ ಹೆಂಗಸರಿದ್ದರೆ
ದಯವಿಟ್ಟು ಡಾಕ್ಟರ್ ಸಲಹೆ ಮೇರೆ ಮಾಡ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಶ್ವಾಸಕೋಶದ ತೊಂದರೆ ಮತ್ತು ಮೆಡಿಕೇಶನ್ಗಳು ಟ್ಯಾಬ್ಲೆಟ್ಗಳು ಏನಾದ್ರು ತಗೋತಿದ್ರೆ ನಿಮ್ಮ ಡಾಕ್ಟರ್ಗಳನ್ನು ಕೇಳಿ ಅವ್ರ ಸಲಹೆ ಮೇರೆಗೆ ಮಾಡ್ಕೋಬೋದು. ಮತ್ತು ನೀವು ಆರೋಗ್ಯವಾಗಿ ನಂತರ ಮಾಡ್ಕೋಬೋದು ಸ್ನೇಹಿತರೆ. ಅದರಿಂದ ನಾನು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಇವತ್ತಿಂದನೇ ಶುರು ಮಾಡಿಸಿ ಅಂತ ಅದರಿಂದನೇ ಹೇಳ್ತೀನಿ ಸ್ನೇಹಿತರೆ. ಯಾಕೆಂತಂದರೆ ನಾವು ಒಂದು 8ರಿಂದ 10 ವಯಸ್ಸಿನ ಮಕ್ಕಳಿಗೆ ನೀವು ಶುರು ಮಾಡಿದಂದರೆ ಯಾವ ಕಾಯಿಲೆಗಳು ಬರಲ್ಲ ಅವರಿಗೆ. ಅವರ ಆಯುಸ್ಸು ವೃದ್ಧಿಸುತ್ತದೆ. ಅವರ ದೇಹದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಾ ಇದ್ದರೆ ನಮಗೆ ಯಾವ ಕಾಯಿಲೆಗಳು ನಮ್ಮ ಹತ್ರ ಬರಲ್ಲ. ಸೊ ಅದರಿಂದ ಇವತ್ತಿಂದನೇ ಶುರು ಮಾಡಿಸಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಈ ವಿಡಿಯೋನ, ಇವತ್ತಿಂದನೇ ನೀವು ಮಾಡಿ. ನಿಮ್ಮ ಮಕ್ಕಳಿಗೆ ಧ್ಯಾನ ಒಂದು 10 ನಿಮಿಷ ಶುರು ಮಾಡಿಸಿ, ಆಮೇಲೆ 20 ನಿಮಿಷ, ಆಮೇಲೆ ಅರ್ಧ ತಾಸು ಅವ್ರನ್ನ ಅರಿವು ಮೂಡಿಸಿ. ಧ್ಯಾನದಿಂದ ಹೇಗೆ ಏನು ಉಪಯೋಗ ಅಂತ ಹೇಳ್ಬಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಧ್ಯಾನದ ಬಗ್ಗೆ ಮತ್ತು ಪ್ರಾಣಾಯಾಮದ ಬಗ್ಗೆ, ಮುದ್ರ ಪ್ರಾಣಾಯಾಮದ ಬಗ್ಗೆ ಪ್ರತಿಯೊಂದು ನಾನು ನಿಮಗೆ ಕನ್ನಡದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ವಿಡಿಯೋವನ್ನು ಒಂದೊಂದಾಗಿ ನೋಡಿರಿ ಮತ್ತು ನೀವು ಮಾಡಿ. ನಿಮ್ಮ ಮಕ್ಕಳಿಗೂ ಇದನ್ನು ಅಭ್ಯಾಸ ಮಾಡಿಸಿರ್ತಾರೆ. ಬನ್ನಿ, ನಾನು ಕಪಾಲಭಾತಿ ಪ್ರಾಣಾಯಾಮನ ಈಗ ತೋರಿಸ್ಕೊಡ್ತೇನೆ. ಇದು ನಮಗೆ ಜೀರ್ಣಕ್ರಿಯೆಗೆ ಬಹಳ ಅಂದರೆ ಬಹಳ ಅನುಕೂಲವಾಗುತ್ತದೆ. ಕಪಾಲಭಾತಿ, ಕಪಾಲ ಅಂದರೆ ತಲೆ ಸ್ನೇಹಿತರೆ, ಭಾತಿ ಅಂದರೆ ಬೆಳಕು. ನೋಡಿ, ಈ ಕಪಾಲಭಾತಿ ಪ್ರಾಣಾಯಾಮ ನಮಗೆ ನಮ್ಮ ಮೆದುಳಿಗೆ ಬೆಳಕು ಕೊಡತಕ್ಕಂಥ ಶಕ್ತಿಯನ್ನು ನೀಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಕಪಾಲಭಾತಿ ಪ್ರಾಣಾಯಾಮ 3 ನಿಮಿಷ ಮಾಡಿಕೊಡಿ. 2ರಿಂದ 3 ನಿಮಿಷ ಮಾಡಿಕೊಂಡು ತುಂಬ ಒಳ್ಳೆಯದು. ನೋಡಿ ಹೇಗಂತ ತೋರಿಸ್ತೀನಿ. ಕಪಾಲಭಾತಿ ಪ್ರಾಣಾಯಾಮ ನಾವು ಮಾಡಬೇಕಂತಂದರೆ ಎದೆ ಉಸಿರಾಡಬಾರ್ದು, ಹೊಟ್ಟೆ ಉಸಿರನ್ನಾಡಬೇಕು. ನೋಡಿ, ನಾನು ನಿಮಗೆ ನನ್ನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದನ್ನು ನೋಡಿಬಿಟ್ಟು ಆರಾಮಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ನಿಮಗೆ ಹೊಟ್ಟೆ ಕಾಣಬೇಕಾದ್ರಿಂದ ನಾನು ಚಿನ್ಮುದ್ರದಲ್ಲಿ ಇಟ್ಕೊಳ್ತೀನಿ. ಈ ಥರ ಇಟ್ಕೊಂಡು ನೀವು ನೋಡಿ, ಈಗ ರಿಲೀಸನ್ನು ಮಾಡಿ. ಈ ಥರ ಸ್ನೇಹಿತರೆ ನೋಡಿ, ಇದು ನಮಗೆ ಈ ಥರ ಮಾಡಿದ್ರೆ ಏನು, ನಾವು ಉಸಿರನ್ನು ತಗೊಂಡು ನಮ್ಮ ಹೊಟ್ಟೆ ಭಾಗಲು ಉಸಿರು ನಮ್ಮ ಘಮದಲ್ಲಿ ಇರಿಸ್ಕೊಂಡು ಹೊಟ್ಟೆ ಭಾಗದಲ್ಲಿ ಉಸಿರನ್ನು ತಗೊಂಡು ಅದನ್ನು ಪಂಪ್ ಥರ ಮಾಡೋದು. ಅದರಿಂದ ಎಷ್ಟು ಸೂಪರ್ ಸ್ನೇಹಿತರೆ. ಇದು ನಮಗೆ ನಾವು ಅನುಭವಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಸೊ ನಾವು ಉಸಿರನ್ನು ತಗೊಂಡು ಹೊಟ್ಟೆ ಭಾಗದಿಂದ ನಾವು ಪಂಪನ್ನು ಮಾಡಬೇಕು. ಅವಾಗ ಏನಾಗುತ್ತೆ, ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳು ಅಂದರೆ ನಮ್ಮ ಹಾರ್ಟ್ ಆಗಿರ್ಬೋದು, ಲಿವರು, ಕಿಡ್ನಿ, ಚಿಕ್ಕ ಕರಳು, ದೊಡ್ಡ ಕರಳು, ಶ್ವಾಸಕೋಶ ಎಲ್ಲಗಳಿಗೆ ಹೊಟ್ಟೆ ಒಳಗಡೆ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಅದು ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಮಿತಿಯಾಗಿ ಮಾಡಿ ಆನಂದವಾಗಿ ಮತ್ತು ಆರೋಗ್ಯವಾಗಿರಂತೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು. ಬನ್ನಿ ಈಗ ನಾವು ಇವತ್ತಿನ ಟಾಪಿಕನ್ನು ನಾವು ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ನಾನು ಸೋಂಪು ಕಾಳು ಸ್ನೇಹಿತರೆ, ಇದು ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ನಾನು ಈ ಸೋಂಪು ಕಾಳಲ್ಲಿ ಏನೇನೆಲ್ಲ ವಿಟಮಿನ್ಸ್ಗಳು ಇರ್ತಾವಂತ ನಾನು ನಿಮಗೆ ತಿಳಿಸ್ಕೊಳ್ತೀನಿ. ಇದು ಸೋಂಪು ನೋಡಿ ಸ್ನೇಹಿತರೆ, ಇದರಲ್ಲಿ
ವಿಟಮಿನ್ಸ್ ಎ, ಸಿ ಮತ್ತು ಇ ವಿಟಮಿನ್ಸು ಇರುತ್ತೆ ಸ್ನೇಹಿತರೆ. ಮತ್ತು ಇದು ನಮಗೆ ಮೊದಲನೇದಾಗಿ ಹೇಳ್ಬೇಕಂತಂದರೆ ಜೀರ್ಣಕ್ರಿಯೆಗೆ ಮತ್ತು ನಾವು ಊಟ ಮಾಡಿದ ನಂತರ ನಮ್ಮ ಹೊಟ್ಟೆ ಉಬ್ಬರ ಬರತಕ್ಕಂಥದ್ದು ಆಗಿರ್ಬೋದು. ಮತ್ತು ಇದರಲ್ಲಿ ಏನು ರೋಗ ನಿರೋಧಕ ಶಕ್ತಿ ಇರುತ್ತೆ ಸ್ನೇಹಿತರೆ. ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ಟು ಅನ್ನೋ ಅಂಶ ಇದರಲ್ಲಿ ಇರುತ್ತೆ. ಆಮೇಲೆ ಇದನ್ನು ನಾವು ಏನು ಬಾಯಿ ವಾಸನೆ, ಕೆಲವರು ಊಟ ಆದ ನಂತರ ಬಾಯಿ ವಾಸನೆ ಬರುತ್ತೆ ಅಂತ ಹೇಳ್ತೀವಲ್ಲ, ಬಾಯಿ ವಾಸನೆಯನ್ನು ನಿವಾರಣೆ ಮಾಡತಕ್ಕಂಥದ್ದು ಶಕ್ತಿ ಇದರಲ್ಲಿರುತ್ತೆ. ಓಂಕಾಳು ಇದರಲ್ಲಿ ಎ, ಸಿ ಮತ್ತು ವಿಟಮಿನ್ ಇ ಇರುತ್ತೆ. ಅದಾದ ನಂತರ ಇದು ನಾವೇನು ಮಾಡಬೇಕಂತಂದರೆ ಓಂಕಾಳು 1 ಸ್ಪೂನು ಮತ್ತು ಸೋಂಪು 1 ಸ್ಪೂನ್, ಓಂಕಾಳು 1 ಸ್ಪೂನ್, ಜೀರಿಗೆ 1 ಸ್ಪೂನ್ ಸ್ನೇಹಿತರೆ. ನಾನು ನೋಡ್ಕೊಳ್ಳಿದ್ದು ಓಂಕಾಳು ನಿಮಗೆ ಎಲ್ಲ ಕಡೆ ನಿಮ್ಮ ಮನೆ ಹತ್ರನೇ ಸಿಗುತ್ತೆ. ಇದು ಓಂಕಾಳು, ಜೀರಿಗೆ. ಸೊ ನಿಮಗೆ ಜೀರಿಗೆನೂ ಸಿಗುತ್ತೆ, ಓಂಕಾಳು ಸಿಗುತ್ತೆ, ಸೋಂಪುನು ಸಿಗುತ್ತೆ ಸ್ನೇಹಿತರೆ. ಸೊ ಇವುಗಳನ್ನು ನೀವೇನು ಮಾಡ್ಬೇಕಂತಂದರೆ, ನಾನು ನಿಮ್ಗೆ ಹೇಳ್ತೀನಿ, ಇದರಲ್ಲಿ ಥೈಮೋಲ್ ಅನ್ನೋ ಅಂಶ ಇರುತ್ತೆ. ಅದು ನಮಗೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಆಗಿರ್ಬೋದು, ಮತ್ತು ನಮ್ಮ ಏನೋ ತೂಕ ಇಳಿಕೆ ಬೇಕು, ನಿಮಗೆ ತೂಕ ಇಳಿಬೇಕು, ಬೊಜ್ಜು ಕರಗತಕ್ಕಂಥ ಶಕ್ತಿ. ಆಮೇಲೆ ಏನಪ್ಪ ಅಂತಂದರೆ ಇಡೀ ನಮ್ಮ ಜೀರ್ಣಾಂಗ ಕ್ರಿಯೆನೂ ಎಲ್ಲ ಏನು ನಾವು ಊಟ ಮಾಡಿ ಪಚನ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅದನ್ನು ಆರೋಗ್ಯವಾಗಿ ಇಡತಕ್ಕಂಥದ್ದು ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಾನು ನಿಮಗೆ ಪ್ರತಿಯೊಂದು ಸೋಂಪು, ಓಂಕಾಳು, ಜೀರಿಗೆ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಾನು ಈಗ ನಿಮಗೆ ಇದು ಹೆಂಗೆ ಬಳಸಬೇಕಂತ ಒಂದು ಚಿಟಿಕೆ ಹೇಳ್ತೀನಿ. ಓಂಕಾಳು ಮತ್ತು ಸೋಂಪು, ಜೀರಿಗೆನ ಒಂದೊಂದು ಚಮಚವನ್ನು ತಗೊಂಡು ನೀವು 2 ಲೋಟ ನೀರನ್ನು ತಗೊಳ್ಳಿ. 2 ಲೋಟ ನೀರಲ್ಲಿ ಒಂದೊಂದು ಚಮಚಗಳು ನೀವನ್ನು ಹಾಕಿ, 2 ಲೋಟ ಇರೋದು 1 ಲೋಟ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ. ಅದನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ನಿಮ್ಗೆ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಇಡೀ ನಮ್ಮ ದೇಹದ ಅಂಗಾಂಗದಲ್ಲಿ ಇರತಕ್ಕಂಥ ಎಲ್ಲವೂ ನಿವಾರಣೆಯನ್ನು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ತಗೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿಸಬಹುದು ಅಂತ ಹೇಳ್ತಾ ಸ್ನೇಹಿತರೆ, ಇದನ್ನು ನೀಟಾಗಿ ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಇದನ್ನು ಪ್ರತಿನಿತ್ಯ ಯಾವುದೇ ಕಾರಣ ನೋಡಿ ಈ 1 ದಿನ ಮಾಡೋದು, 2 ದಿನ ಮಾಡೋದು, ಆಮೇಲೆ ಬಿಟ್ಬಿಡೋದು, ಆ ಥರ ಮಾಡಬಾರ್ದು. ಯಾಕೆಂತಂದರೆ ಪ್ರತಿನಿತ್ಯ ಜೀರಿಗೆ, ಓಂಕಾಳು, ಸೊಂಪು ಒಂದೊಂದು ಚಮಚವನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವು 2 ಲೋಟ ನೀರು ಹಿಡ್ಕೋಬೇಕು. ಅದು ಚೆನ್ನಾಗಿ ಕುದಿಸಿ 1 ಲೋಟ ಆಗೋವರೆಗೆ ಮಾಡಿಬಿಟ್ಟು ಮತ್ತೆ ಅದನ್ನು ಸೇವನೆ ಮಾಡಬೇಕು. ಆ ಥರ ಪ್ರತಿದಿನ ನೀವು ಇದನ್ನು ನೀವು ಜಾಸ್ತಿ ಗ್ಯಾಸ್ಟ್ರಿಕ್ ಇದೆ ಅನ್ನೋರಿಗಂತೂ ಇದು ರಾಮಬಾಣ ಸ್ನೇಹಿತರೆ. ಯಾಕಂತಂದರೆ ನೀವು ಇದನ್ನು 3 ತಿಂಗಳವರೆಗೆ ಪ್ರತಿನಿತ್ಯ ನೀವು ಮಾಡ್ತಾ ಇರ್ಬೇಕು ಸ್ನೇಹಿತರೆ. ನೀವು ಮಾಡೋದ್ರಿಂದ ನೀವೇ ಇದನ್ನು ರಿಸಲ್ಟ್ ಕಾಣ. ಇದು ನಿಮಗೆ ರಿಸಲ್ಟ್ ಬರಬೇಕಂತಂದ್ರೆ 15ರಿಂದ 20 ದಿನ ಹಿಡಿತತ್ತೆ. ಸೊ ಅದರೊಳಗಡೆ ನೀವು ಇದನ್ನು ರಿಸಲ್ಟನ್ನು ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ವಿಷಯ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನಿಮಗೆ ಭಾಳ ಅಂದರೆ ಭಾಳ ಅನುಕೂಲವಾಗತಕ್ಕಂಥ ಟಿಪ್ಸ್ಗಳನ್ನು ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಆಗಬೇಕಂತಂದರೆ ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಧ್ಯಾನ ಮಾಡ್ತೀವಿ ಅಂತ ತಿಳಿಸೋಣ ಸ್ನೇಹಿತರೆ. ಧನ್ಯವಾದ.